ಹೇಳಿದ್ರೆ ನಮ್ಮಲ್ಲಿ 4 ವರ್ಣಗಳನ್ನು ಗುರುತಿಸ್ತಾ ಹೋಗ್ತೀವಿ. ಒಂದು ಬ್ರಾಹ್ಮಣ, ಎರಡನೇದು ಕ್ಷತ್ರಿಯ, ಮೂರನೇದು ವೈಶ್ಯ, ನಾಲ್ಕನೇದು ಶೂದ್ರ. ಸೊ ಬ್ರಾಹ್ಮಣನ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಪೂಜೆ ಮಾಡೋದು, ಇಲ್ಲಾಂದರೆ ಪಾಠ ಪ್ರವಚನಗಳನ್ನು ಹೇಳ್ಕೊಡೋದು. ಕ್ಷತ್ರಿಯನ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ದೇಶವನ್ನು ಕಾಯೋದು ಅಥವಾ ಸೈನಿಕನಾಗಿ ಕೆಲಸ ಮಾಡೋದು. ವೈಶ್ಯನ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ವ್ಯಾಪಾರ ಮಾಡೋದು. ಶೂದ್ರನ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಈ ಮೇಲ್ವರ್ಗ ಯಾವುದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ 3 ವರ್ಗಗಳನ್ನು ಮೇಲ್ವರ್ಗ ಅಂತ ಹೇಳಿ ಕರಿತೀವಿ. ಈ ಮೇಲ್ವರ್ಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಮಾಡೋರನ್ನು ನಾವು ಶೂದ್ರರು ಅಂತ ಹೇಳಿ ಕರಿತಾ ಇದ್ವಿ. ಈ ಶೂದ್ರರು ಮಾಡದೇ ಬಿಟ್ಟಿರ್ತಕ್ಕಂಥ ಕೆಲಸ ಏನಿತ್ತಲ್ಲ ಅದನ್ನು ಮಾಡ್ತಾ ಇರ್ತಕ್ಕಂಥವ್ರು ಪಂಚಮರು ಅಂತ ಹೇಳಿ ಕರಿತಾ ಇದ್ವಿ. ಪಂಚಮರು ಅಂತ ಹೇಳಿದರೆ ಇವತ್ತಿನ ದಲಿತ ಜನಾಂಗ ಅಂತ ಹೇಳಿ ಕರಿತೀವಲ್ವ, ಅವರನ್ನು ಅವತ್ತಿನ ಸಂದರ್ಭಕ್ಕೆ ಪಂಚಮರು ಅಂತ ಹೇಳಿ ಕರಿತಾ ಇದ್ವಿ. ಈ ಪಂಚಮರು ಹೇಗೆ ಉಗಮ ಆಗ್ತಾರೆ ಅಂತ ಅನ್ನೋದಕ್ಕೆ ಶಾಸ್ತ್ರಗಳೇನು ಹೇಳ್ತವೆ ಅಂತ ಹೇಳಿದ್ರೆ, ಮೇಲ್ವರ್ಗದ ಪುರುಷ ಇಲ್ಲಾಂದರೆ ಮೇಲ್ವರ್ಗದ ಸ್ತ್ರೀ ಕೆಳವರ್ಗದ ಪುರುಷ ಅಥವಾ ಕೆಳವರ್ಗದ ಸ್ತ್ರೀಯ ಜೊತೆ ಪುರುಷನ ಜೊತೆ ಸಂಬಂಧ ಸೇರೋದ್ರ ಮೂಲಕವಾಗಿ ಒಂದು ಮಗು ಜನನ ಆಗ್ತದಲ್ಲ, ಆ ಮಗುವನ್ನು ಪಂಚಮ ಅಂತ ಹೇಳಿ ಕರಿತಾ ಇದ್ರು. ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪಂಚಮ ಅಂತ ಹೇಳಿ ಆ ಒಂದು ಸಮಾಜದಿಂದ ದೂರ ಇಟ್ಬಿಡ್ತಿದ್ರು. ಆ ದೂರ ಇಟ್ಟಿರ್ತಕ್ಕಂಥ ಒಂದು ಸಮಾಜ ಯಾವುದು ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ದಲಿತ ಜನಾಂಗ. ಸೊ ಆ ದಲಿತ ಜನಾಂಗದ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ಒಂದು ಪಾಠ. ಈ ಪಾಠದಲ್ಲಿ ಬರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯ ಅಂತ ಹೇಳಿದ್ರೆ ದಲಿತ ಕವಿ. ಸೊ ದಲಿತ ಕವಿಯ ಜೊತೆಗೆ ಅವರ ಜೀವನ ಸ್ಟೋರಿಯನ್ನು ಇದರಲ್ಲಿ ಇಲ್ಲಿ ಹೇಳಲಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದೇನು ಅಂತ ಹೇಳಿದ್ರೆ ಇವರು ಕೂಡ ದಲಿತನಾಗಿ ಹುಟ್ಟೋದ್ರ ಮೂಲಕವಾಗಿ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಮಾನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಸತತವಾಗಿರ್ತಕ್ಕಂಥ ಪರಿಶ್ರಮದ ಮೂಲಕವಾಗಿ ಏನೇನು ಪಡ್ಕೋಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಪಡ್ಕೊಳ್ತಾ ಹೋಗ್ತಾರೆ. ಸೊ ಅವ್ರದ್ದು ಕೊನೆಯದಾಗಿ ಒಂದು ಆಸೆ ಇತ್ತು, ಏನು ಅಂತ ಹೇಳಿದ್ರೆ ಒಬ್ಬ ಲಾಯರ್ ಆಗಬೇಕು, ಇಲ್ಲಾಂದರೆ ಜಡ್ಜ್ ಆಗಬೇಕು, ಇಲ್ಲಾಂದರೆ ರಾಜಕಾರಣಿ ಆಗಬೇಕು ಅಂತ ಹೇಳಿ. ಸೊ ಕೊನೆ ಆಸೆಯನ್ನು ಕೂಡ ಅವ್ರು ಈಡೇರಿಸ್ಕೊಳ್ತಾರೆ. ಯಾಕೆ ಜಡ್ಜ್ ಆಗಲಿಲ್ಲ, ಬಟ್ ರಾಜಕಾರಣಿಯಾಗಿ ತಮ್ಮವರು ಏನು ಅಂದ್ಕೊಂಡಿರ್ತಕ್ಕಂಥ ಆಸೆಯನ್ನು ಪೂರ್ಣ ಮಾಡ್ಕೊಳ್ತಾ ಹೋಗ್ತಾರೆ. ಆ ಒಬ್ಬ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ಸ್ವಲ್ಪ ಲೈಫ್ ಸ್ಟೋರಿ ಅದನ್ನು ಇಲ್ಲಿ ಪಾಠದಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್ ಇದೆಯಲ್ಲ? ಸೊ ಈಗ ಪಾಠ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪಾಠ ಶುರುವಾಗದೆ ಹೀಗೆ. ಅವತ್ತಿನ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಸ್ತ್ರ ಅಥವಾ ಒಂದು ಟೂಲ್ ಯಾವುದು ಅಂತ ಹೇಳಿದ್ರೆ ಎಜುಕೇಷನ್. ಆ ಎಜುಕೇಷನನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ನಾವೇನು ಮಾಡ್ಬೋದು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ಕೊಳ್ಬೋದು. ಆದರೆ ಇಲ್ಲೇನಾಗ್ತಾ ಇದೆ, ಅದೇ ಎಜುಕೇಷನನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅದೇ ಸಾಮಾಜಿಕ ಅಸಮಾನತೆಯನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್, ಈಗ ಇದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಇಲ್ಲಿ ನಾವು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತೀವಿ, ಎಲ್ಲ ಜನರು ಸಮಾನರು ಅಂತ ಹೇಳ್ತೀವಿ. ಆದರೆ ನೀವು ಕ್ಲಾಸಿಗೆ ಬರಬೇಕು ಅಂತ ಹೇಳಿದ್ರೆ ಅಥವಾ ಇಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀವಿ. ಅಪ್ಲಿಕೇಶನ್ ಫಾರ್ಮಲ್ಲೂ ಕೂಡ ಏನು ಕೊಟ್ಟಿರ್ತೀವಿ, ಕ್ಯಾಟಗರಿ ಸಬ್ ಕ್ಯಾಟಗರಿ 2 ಕೊಟ್ಟಿರ್ತೀವಿ. ಅರ್ಥ ಆಗ್ತಿದೆಯಾ? ಅಂದರೆ ನೀವು ಬರೋಕ್ಕೂ ಮುಂಚೆನೇ ನಾವೇನು ಮಾಡ್ತೀವಿ, ನಿಮ್ಮಲ್ಲಿರ್ತಕ್ಕಂಥ ಜಾತಿಯ ಅಸ್ಮಿತೆಯನ್ನು ನಾವೇನು ಮಾಡ್ತಿದ್ವಿ ಮತ್ತೆ ಕೆರಳಿಸ್ತಾ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಬಂದಾಗ ಅದನ್ನು ತೆಗಿಬೇಕು, ಬಟ್ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ತೋರಿಸ್ತಾ ಇದ್ದೀವಿ. ಯಾಕೆ ತೋರಿಸ್ತಾ ಇದ್ದೀವಿ? ಕಾರಣ ಇಷ್ಟೇ, ರಾಜ್ಯದಿಂದ ಅಥವಾ ರಾಜ್ಯ ಸರ್ಕಾರ ನಮಗೆ ಕೊಡಮಾಡ್ತಕ್ಕಂಥ ಕೆಲವೊಂದು ಲಾಭಗಳಿರ್ತವೆ ಅಥವಾ ಬೆನಿಫಿಟ್ಸ್ ಇರ್ತವೆ. ಆ ಬೆನಿಫಿಟ್ಸು ಇಂಥವ್ರಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಇಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಅವನ್ನು ತೋರಿಸ್ತಾ ಹೋಗ್ತವೆ. ಈಗ ಕ್ಯಾಟಗರಿನಲ್ಲಿ ಬಂದಿರ್ತೀರಾ ಅಂತ ಹೇಳಿದ್ರೆ ಅವರಿಗೆ ಇಂಥ ಬೆನಿಫಿಟ್ ಇದೆಯಪ್ಪ, ನೀವು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಅವರಿಗೆ ಕಳಿಸ್ತೀವಿ ಅಲ್ಲಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಬೆನಿಫಿಟನ್ನು ಕೊಡೋದಕ್ಕೋಸ್ಕರ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಅದನ್ನ ಇಟ್ಕೊಂಡು ವರ್ಗ ಮತ್ತು ಉಪವರ್ಗವನ್ನು ಕೇಳ್ತಾರೆ ಇಲ್ಲಿ. ಅಥವಾ ಸರ್ಕಾರಗಳು ಕೂಡ ಏನು ಮಾಡ್ತವೆ, ಈ ರಿಸರ್ವೇಷನನ್ನು ತೆಗೆದಾಕಬೇಕು ಅಂತ ನೋಡ್ತಾ ಇರ್ತಕ್ಕಂಥ ಸರ್ಕಾರಗಳು ಕೂಡ ಇವತ್ತು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದನ್ನು ಮುಂದುವರಿಸ್ಕೊಳ್ತಾ ಹೋಗ್ತೀವಿ. ಯಾಕೆ ಮುಂದುವರಿಸ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಓಟು. ಸೊ ಓಟ್ ಎಲ್ಲಿಂದ ಬರುತ್ತೆ, ನೀನು ರಿಸರ್ವೇಷನ್ ಕೊಟ್ಟರೆ ಓಟ್ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಇವಾಗ ಬಂದಿರತಕ್ಕಂಥ ಸರ್ಕಾರ ನಾಳೆ ದಿನ ನಾನು ರಿಸರ್ವೇಷನನ್ನು ತೆಗೆದಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಭಾರತದಲ್ಲಿರ್ತಕ್ಕಂಥ ಬಹುಪಾಲು ಜನಾಂಗ, ಹಿಂದುಳಿದವರು ಮತ್ತು ದಲಿತ ಜನಾಂಗ ಅಂತ ನಾವೇನು ಕರಿತೀವಲ್ವ, ಆ 2 ಜನಾಂಗ ಎಷ್ಟು ಅಂದರೆ ಒಂದು ಮೋರ್ ದೆನ್ 70% ಅಷ್ಟು ಜನ ಅವರೇ ಇದ್ದಾರೆ. ಸೊ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಸರ್ವೇಷನನ್ನು ನೀವು ತೆಗೆದಾಕ್ಬಿಟ್ರೆ ಉಳಿರ್ತಕ್ಕಂಥ ಮೇಲ್ವರ್ಗದವ್ರು ಹಾಕಿದ್ರೆ ಸರ್ಕಾರಗಳು ಏನು ಬರೋದೇ ಇಲ್ವಲ್ಲ, ಮೇಜರ್ ಇಲ್ಲೇ ಇದೆಯಲ್ಲ. ಸೊ ಇವ್ರು ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಈ ರಿಸರ್ವೇಷನ್ ಅನ್ನೋ ಪಾಲಿಸಿಯನ್ನು ತೆಗೆದಾಕೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ಬಂದಿರತಕ್ಕಂಥವ್ರು ಒಬ್ಬರಿಲ್ಲಿ. ಸೊ ಇಲ್ಲಿ ಸಿದ್ಧಲಿಂಗಯ್ಯನವ್ರಿಗೆ ಶಿಕ್ಷಣ ಅನ್ನೋದು ಮುಖ್ಯ ಆಗ್ತದೆ. ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಅವರ ತಾಯಿ ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ನಮಗೆ ಬಂದಿರತಕ್ಕಂಥ ಕಾಗದವನ್ನು ಓದೋದಕ್ಕಾದ್ರೂ ನನ್ನ ಮಗನನ್ನು ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಬಂದಿರತಕ್ಕಂಥ ಕಾಗದಗಳನ್ನು ಓದೋದಕ್ಕೆ ಯಾರೂ ಇಲ್ಲ. ಯಾಕೆ ಅಂದರೆ ದಲಿತ ವರ್ಗದವರಿಗೆ ಅವತ್ತಿನ ಸಂದರ್ಭದಲ್ಲಿ ಓದೋದಕ್ಕೆ ಅವಕಾಶಗಳೇ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಮಗ ಏನಾದರೂ ಓದ್ಕೊಂಬಂದರೆ ನಮಗೆ ಬಂದಿರತಕ್ಕಂಥ ಪತ್ರನಾದರೂ ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಲ್ಪ, ಅದಕ್ಕೋಸ್ಕರ ನನ್ನ ಮಗನಿಗೆ ನಾನೇನು ಮಾಡ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹೇಳ್ತಾರೆ. ಸೊ ಹೀಗೆ ಅವರು ತಮ್ಮ ಎಜುಕೇಷನ್ಗೆ ಮುಂದುವರಿತಾ ಹೋಗ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಮಾಗಡಿ ಹತ್ರ ಒಂದು ಊರು ಬರುತ್ತೆ. ಆ ಊರಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ
ಸ್ಕೂಲಿಗೆ ಸೇರಿಸೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಸೊ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಕೂಡ ಸ್ಕೂಲ್ಗೆ ಹೋಗಬೇಕು ಅನ್ನೋದು ಇಷ್ಟ ಇರೋದಿಲ್ಲ, ಆದರೂ ಕೂಡ ಒದ್ದಾಡಿಕೊಂಡು ಏನೇನೋ ಮಾಡ್ಕೊಂಡು ಏನು ಮಾಡ್ತಾರೆ, ಹೋಗಬೇಕು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಆವಾಗಲೇ ಅಳು ಜಾಸ್ತಿ ಆಗುತ್ತೆ, ಒದ್ದಾಟಗಳು ಜಾಸ್ತಿ ಆಗುತ್ತೆ. ಆದರೂ ಕೂಡ ಅವ್ರ ದೊಡ್ಡಪ್ಪ ಏನು ಮಾಡ್ತಾರೆ, ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಸೊ ಅವಾಗ ಅವರಿಗೆ ಸ್ಕೂಲಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಮಾಗಡಿ ನಿಯರಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಬಿಸಿಲಮ್ಮನ ಗುಡಿ ಅಂತ ಇರುತ್ತೆ. ಬಿಸಿಲಮ್ಮನ ಗುಡಿ ಅಂದರೆ ಆ ಊರಿನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ರು. ಅಲ್ಲಿಗೆ ಹೋಗಿ ಬಿಟ್ಟು ಇವರನ್ನು ಬರ್ತಾಯಿದ್ರು. ಅವರಲ್ಲಿ ವಿದ್ಯೆಯನ್ನು ಕಲಿತಾ ಹೋಗ್ತಾಯಿದ್ರು. ಸೊ ಹಳೆ ಕಾಲದಲ್ಲಿ ಅಂದರೆ ಈಗ ಒಂದು 30-40 ವರ್ಷದ ಹಿಂದೆ ಇಂಥ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ರೂಮ್ಗಳಿಲ್ಲ ಅಂತ ಹೇಳಿದಾಗ ಅವರಿಗೆ ವಿದ್ಯೆಯನ್ನು ಎಲ್ಲಿ ಕಲಿಸ್ತಾ ಇದ್ರು ಅಂತ ಹೇಳಿದ್ರೆ, ಯಾವುದಾದ್ರೂ ಮರದ ನೆರಳಿನಲ್ಲಿ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ದೇವಸ್ಥಾನದ ನೆರಳಿನಲ್ಲಿ ಕೂರಿಸ್ಬಿಟ್ಟು ಅವರಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಸೊ ಆ ಪಾಠವನ್ನು ಕಲಿತಾ ಹೋಗ್ತಾ ಇದ್ರು. ನೀವು ಇವತ್ತು ದೇಶದ ಅತ್ಯುನ್ನತ ಪದವಿಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ, ಅತಿ ಕಡು ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿಗಳೇ ದೇಶದ ಅತ್ಯುನ್ನತ ಮಟ್ಟದಲ್ಲಿರ್ತಕ್ಕಂಥವ್ರು. ಅರ್ಥ ಆಗ್ತಿದೆಯಾ? ಶ್ರೀಮಂತರಾಗಿದ್ದವರು ಶ್ರೀಮಂತಿಕೆಯ ಮಟ್ಟದಲ್ಲೇ ಇರ್ತಕ್ಕಂಥ ವ್ಯತ್ಯಾಸ ಬೇರೆ. ಅದು ಬಡತನದಿಂದ ಬಂದಿರತಕ್ಕಂಥವ್ರು ಇರ್ತಾರಲ್ಲ, ಅವರ ಸಾಧನೆ ಅನ್ನೋದು ಜಾಸ್ತಿ ಆಗ್ತದೆ. ಸೊ ಹಾಗೆ ಈ ಅಪ್ಪ ಏನು ಮಾಡ್ತಾರೆ, ಅತ್ಯಂತ ಕಡು ಬಡತನದಿಂದ ಬಂದು ಬಿಸಿಲಮ್ಮನ ಗುಡಿಯಲ್ಲಿ ಪಾಠ ಕೇಳ್ಕೊಳ್ಳೋದ್ರ ಜೊತೆಗೆ ಏನು ಮಾಡ್ತಾರೆ, ಅಲ್ಲಿ ವಿದ್ಯೆಯನ್ನು ಕಲಿತಾ ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಪಾಠ ಹೇಳ್ಕೊಡೋದಕ್ಕೆ ನಾಗಪ್ಪಾಚಾರ ಅಂತ ಹೇಳಿ ಒಬ್ಬ ಮೇಷ್ಟ್ರು ಇರ್ತಾರೆ. ಆ ಮೇಷ್ಟ್ರು ಚೆನ್ನಾಗಿ ಪಾಠ ಹೇಳ್ಕೊಡೋದ್ರಿಂದ ಇವರು ಅವ್ರ ಜೊತೆಗೆ ಆತ್ಮೀಯತೆ ತುಂಬ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ 1ನೇ ಕ್ಲಾಸಲ್ಲಿ. ಸೊ ಆತ್ಮೀಯತೆ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅವ್ರು ಪಾಠ ಮಾಡ್ತಾ ಇರ್ಬೇಕಾದ್ರೆ ತುಂಬ ಚೆನ್ನಾಗಿ ಕೇಳೋದು. ಅದಾದಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಅವ್ರ ಮನೆಗೆ ಹೋಗ್ತಾಯಿದ್ರು, ಅವ್ರ ಮನೆಯವ್ರಿಗೂ ಹೋಗ್ಬಿಟ್ಟು ಬರೋದು, ಈ ಥರ ಕೆಲಸಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ಅದಾದಮೇಲೆ 2ನೇ ಕ್ಲಾಸ್ಗೆ ಅಲ್ಲಿ ಮಾಗಡಿಯಿಂದ ಅಲ್ಲಿಂದ ಇನ್ನೂ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಆಣೆ ಕೆಂಪಯ್ಯನ ದೊಡ್ಡಿ ಅನ್ನೋ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಅವ್ರ ಮಾವ ಇರ್ತಾರೆ. ಅಲ್ಲಿಗೆ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಕೂಲಿಗೆ ಸೇರಿಸ್ತಾರೆ. ಸ್ಕೂಲಿಗೆ ಸೇರಿಸಿದ ಮೇಲೆ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಆ ಸ್ಕೂಲಲ್ಲಿ ನಡೀತಾ ಇರಬೇಕಾದಾಗ ಆ ಸ್ಕೂಲಲ್ಲಿ ಇರ್ತಕ್ಕಂಥ ಒಬ್ಬ ಮೇಷ್ಟ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿದಿನ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನೆಗೆ ಬೇಕಾಗಿರ್ತಕ್ಕಂಥ ಸೌದೆಗಳನ್ನು ಇವ್ರ ಕೈಯಲ್ಲಿ ತರಿಸೋದಕ್ಕೆ ಮುಂದಾಗ್ತಾರೆ. ಸೊ 2ನೇ ಕ್ಲಾಸ್ ಹುಡುಗ ಏನು ಮಾಡ್ತಾನೆ, ಪಕ್ಕದಲ್ಲೇ ಇರ್ತಕ್ಕಂಥ ಕಾಡಿಗೆ ಹೋಗ್ಬಿಟ್ಟು ಕೆಲವೊಂದಷ್ಟು ದಿನ ಸೌದೆಗಳನ್ನು ತೊಗೊಂಬಂದು ಆ ವ್ಯಕ್ತಿಗೆ ತಂದು ಕೊಡ್ತಾ ಇರ್ತಾರೆ, ಸ್ಕೂಲ್ ಮೇಷ್ಟ್ರಿಗೆ. ಸೊ ಎಷ್ಟು ದಿನ ಅಂತ ನಾನು ತಂದು ಕೊಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕಾಡಿಗೆ ಹೋಗಿದ್ದಿನ ಒಂದಿನ ಕೆರೆನೋ ಅಥವಾ ಒಂದು ನದಿನೋ ನೋಡ್ತಾರೆ, ಹೊಳೆ ನೋಡ್ಬಿಟ್ಟು ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಸೊ ಇಲ್ಲಿ ಅವ್ರಿಗೆ ಹೋಗಿ ಕೊಡೋದಕ್ಕಿಂತ ನಾನು ಇಲ್ಲೇ ಬೆಳಗ್ಗೆ ಬಂದು ಸಂಜೆವರೆಗೂ ಇಲ್ಲೇ ಇದ್ದೋಗ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಅವ್ರು ಸ್ಕೂಲನ್ನು ತಪ್ಪಿಸ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಹೊಳೆಯಲ್ಲಿ ಆಟ ಆಡ್ಕೊಂಡು ಸಂಜೆ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ಅವ್ರು ಏನು ಮಾಡ್ತಾರೆ, ಕಟ್ಕೊಳ್ತಾ ಹೋಗ್ತಾರೆ. ಅಂದರೆ ಇದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಂತಿಕೆ ಅನ್ನೋದನ್ನು ಅವರು ಕಲ್ತ್ಕೋತಾ ಹೋಗ್ತಾರೆ. ಸೊ ಇಲ್ಲಿ ಮುಗಿದ ಮೇಲೆ ಅವ್ರು ಏನಾಗ್ತಾರೆ, 2ನೇ ಕ್ಲಾಸ್ 3ನೇ ಕ್ಲಾಸ್ ಮುಗಿದ ಮೇಲೆ ಅವರಿಗೆ ಬೆಂಗಳೂರಿನ ಶ್ರೀರಾಮ್ಪುರಕ್ಕೆ ಕುಟುಂಬ ಸಮೇತರಾಗಿ ಬರ್ತಾರೆ. ಸೊ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಶ್ರೀರಾಮ್ಪುರದ ಹತ್ರ ಇರ್ತಕ್ಕಂಥ ಒಂದು ಸ್ಕೂಲ್ನಲ್ಲಿ 3ನೇ ಕ್ಲಾಸ್ಗೆ ಸೇರ್ಕೊಳ್ತಾರೆ. 3ನೇ ಕ್ಲಾಸ್ ಎಲ್ಲಿ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಶ್ರೀರಾಮ್ಪುರದ ಹತ್ರ ಹರಿಶ್ಚಂದ್ರ ಘಾಟ್ ಇದೆಯಲ್ಲ, ಹರಿಶ್ಚಂದ್ರ ಘಾಟ್ ಪಕ್ಕದಲ್ಲಿ ಒಂದು ಸರ್ಕಾರಿ ಶಾಲೆ ಇರುತ್ತೆ. ಆ ಸರ್ಕಾರಿ ಶಾಲೆಯಲ್ಲಿ 3ನೇ ತರಗತಿಗೆ ಸೇರ್ಕೊಳ್ತಾ ಹೋಗ್ತಾರೆ. ಸೊ ಇದಾದಮೇಲೆ ಸ್ಕೂಲಲ್ಲಿ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಟ್ಟೆ ಆಗಲಿ ಪುಸ್ತಕ ಆಗಲಿ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಯೋಜನೆ ಇರ್ತದೆ. ಸೊ ಹಾಗೆ ಬಡತನದಲ್ಲಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಈ ವ್ಯಕ್ತಿ ಏನು ಮಾಡ್ತಾರೆ, ತಮ್ಮ ಕೈಯನ್ನು ಎತ್ತಿರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಶಾಲೆಗೆ ಶಿಕ್ಷಕಿ ಆಗಿರ್ತಕ್ಕಂಥ ಮೇಷ್ಟ್ರಾಗಿರ್ತಕ್ಕಂಥ ಆಂಡಾಳಮ್ಮ ಬಂದ್ಬಿಟ್ಟು ಏನು ಮಾಡ್ತಾರೆ, ಗುರುತಿಸ್ಬಿಟ್ಟು ಇವನು ಕೂಡ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಅಲ್ವಾ ಅಂತ ಹೇಳ್ಬಿಟ್ಟು ಅವರೇ ಏನು ಮಾಡ್ತಾರೆ, ಉಚಿತವಾಗಿರ್ತಕ್ಕಂಥ ಪುಸ್ತಕ ಮತ್ತು ಬಟ್ಟೆಯನ್ನು ಕೊಟ್ಬಿಟ್ಟು ಕಳಿಸ್ತಾರೆ. ಅದಾದಮೇಲೆ 1967ರಲ್ಲಿ ಅಷ್ಟೊತ್ತಿಗಾಗಲೇ 7ನೇ ಕ್ಲಾಸ್ 8ನೇ ಕ್ಲಾಸ್ ಹತ್ರಕ್ಕೆ ಬಂದಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲೈಬ್ರರಿಗೆ ಹೋಗೋದನ್ನು ಆವಾಗಲಿಂದನೇ ಕಲ್ತಿರ್ತಾರೆ. ಸೊ ಲೈಬ್ರರಿಗೆ ಹೋಗ್ತಾರೆ, ಗ್ರಂಥಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸ್ವಾತಂತ್ರ್ಯದೆಡೆಗೆ ಅನ್ನೋ ಒಂದು ಕಾದಂಬರಿಯನ್ನು ಓದ್ತಾರೆ. ಅದಾದಮೇಲೆ ಕಾದಂಬರಿ ಅಥವಾ ಈ ಥರ ಕಥೆಗಳನ್ನಾಗಲಿ ಕವಿತೆಗಳನ್ನಾಗಲಿ ಅಥವಾ ಕಾದಂಬರಿಗಳನ್ನು ಓದ್ತಕ್ಕಂಥ ಮನಸ್ಸನ್ನು ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಇದಾದಮೇಲೆ ಅವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಂದರೆ ಮನೆಯಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮನೆಯಲ್ಲಿ ಸಂಖ್ಯೆ ಜಾಸ್ತಿ ಹೋಗ್ತಾ ಇದ್ದ ಹಾಗೆ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರ ಹೊಟ್ಟೆಯನ್ನು ತುಂಬಿಸ್ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಾ ಇರ್ತದೆ. ಅವಾಗ ಏನು ಮಾಡ್ತಾರೆ, ಅವರ ತಾಯಿ ಶಿವನಹಳ್ಳಿ ಕೆರೆ ಇದೆಯಲ್ಲ, ಶಿವನಹಳ್ಳಿ ಕೆರೆ ಹತ್ರ ಹೋಗ್ಬಿಟ್ಟು ಸಣ್ಣ ಸಣ್ಣ ಸೊಪ್ಪುಗಳನ್ನಾಗಲಿ ಅಥವಾ ಬೇರೆ ಬೇರೆ ಗೇಟಿ ಗೊಡ್ಡೆ ಅಥವಾ ಏನೇನೋ ಬರುತ್ತೆ, ಸೊ ಗೆಡ್ಡೆಗಳನ್ನು ಕಿತ್ಕೊಂಬಂದು ಅಣ್ಣೆ ಸೊಪ್ಪಾಗಲಿ ಮತ್ತು ಮಿಕ್ಸ್ ಸೊಪ್ಪು, ಇನ್ನೊಂದೇನು ಬೆರಕೆ ಸೊಪ್ಪು, ಇವೆಲ್ಲ ಕಿತ್ಕೊಂಬಂದ್ಬಿಟ್ಟು ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಬಡಿಸ್ತಾ ತಮ್ಮ ದಿನನಿತ್ಯ ಆಹಾರ ಏನೇನು ಬೇಕಾಗಿತ್ತೋ ಅದೆಲ್ಲವನ್ನು ಈ ರೀತಿಯಾಗಿ ಅವರು ಸರಬರಾಜು ಮಾಡ್ತಾ ಇರ್ತಾರೆ. ಕ್ಲಿಯರಾ? ಸೊ ಅದಾದಮೇಲೆ 8ನೇ ಕ್ಲಾಸಿಗೆ ಬರ್ತಾರೆ. 8ನೇ ಕ್ಲಾಸಿಗೆ ಬಂದಾಗ ಗಣಿತ ಸ್ವಲ್ಪ ಅವರಿಗೆ ಟಫ್ ಅಂತ ಅನಿಸುತ್ತೆ. ಕನ್ನಡ, ಸಮಾಜ, ವಿಜ್ಞಾನ, ಇಂಗ್ಲೀಷ್ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಓದ್ಕೊಳ್ತಾ ಹೋಗ್ತಾರೆ, ಒಳ್ಳೆ ಮಾರ್ಕ್ಸು ಕೂಡ ಬರುತ್ತೆ. ಈ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಸಾಹಿತ್ಯದ ಕಡೆ ಸ್ವಲ್ಪ ಒಲವು ಅನ್ನೋದು ಜಾಸ್ತಿ ಆಗುತ್ತೆ. ಯಾರ ಮೂಲಕವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಕ್ಲಾಸಲ್ಲಿರ್ತಕ್ಕಂಥ ಮೇಷ್ಟ್ರುಗಳಾಗಿರ್ತಕ್ಕಂಥ ರೇವಣ್ಣ, ಪ್ರಮೀಳಾ ಮೇಡಮ್ ಮತ್ತು ರಾಮಚಂದ್ರ ರಾವ್ ಇವ್ರೇನು ಮಾಡ್ತಾರೆ, ಅವ್ರ ಮೇಲೆ ಸ್ವಲ್ಪ ಸಾಹಿತ್ಯದ ಮೂಲಕವಾಗಿ ಅವ್ರ ಮೇಲೆ
ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. 8ನೇ ಕ್ಲಾಸ್ ಅಷ್ಟೊತ್ತಿಗೆ ಒಳ್ಳೆ ಬುದ್ಧಿವಂತರಾಗಿದ್ದ ಎಂಟನೇ ಕ್ಲಾಸಲ್ಲಿ ಬಂದಿರ್ತಾರೆ. 8ನೇ ಕ್ಲಾಸಿಗೆ ಬಂದಷ್ಟೊತ್ತಿಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದ ದೇಶಗಳು, ಅದರ ರಾಜಧಾನಿಗಳು ಮತ್ತು ಪ್ರಧಾನಮಂತ್ರಿಗಳು, ಆ ದೇಶದ ಪ್ರಧಾನಮಂತ್ರಿಗಳೆಲ್ಲರ ಹೆಸರನ್ನು ಅವರು ಹೇಳ್ತಾ ಹೋಗ್ತಿರ್ತಾರೆ. ಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವನು ಹುಚ್ಚಾಗಿವನೇ ಅಂತೇಳಿ ಮಾತಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಅತಿಯಾಗಿರ್ತಕ್ಕಂಥ ನಾಲೆಡ್ಜನ್ನು ಪಡ್ಕೊಂಡಾಗ ಅವ್ರು ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಅವ್ರನ್ನ ಏನಾಗಿ ಕರೀತಾರೆ ಅಂತ ಹೇಳಿದ್ರೆ ಒಂಥರ ಹುಚ್ಚ ಅಂತ ಹೇಳಿ ಕರೆಯೋದಕ್ಕೆ ಮುಂದಾಗ್ಬಿಡ್ತಾರೆ. ಸೊ ಹೀಗಿರಬೇಕಾದಾಗ ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಅದಾದಮೇಲೆ ಮನೆಯಲ್ಲಿ ಮಲಗೋದಕ್ಕಾದರೂ ಜಾಗ ಸಿಗೋದಿಲ್ಲ. ಅದಾದಮೇಲೆ ಓದ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸಂಜೆ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಹರಿಶ್ಚಂದ್ರ ಘಾಟ್ ಸ್ಮಶಾನ ಇದೆಯಲ್ಲ, ಸ್ಮಶಾನದಲ್ಲಿ ರಾತ್ರಿ ಸಮಯವನ್ನು ಕಳೆಯೋದಕ್ಕೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ವಿದ್ಯುತ್ ದೀಪ ಇಲ್ಲ. ಸೊ ಅಲ್ಲಾದರೆ ವಿದ್ಯುತ್ ದೀಪ ಇದೆಯಲ್ಲ, ಅಲ್ಲಿ ಓದ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಪ್ರತಿದಿನ ರಾತ್ರಿ ಹರಿಶ್ಚಂದ್ರ ಘಾಟ್ ಸ್ಮಶಾನದಲ್ಲಿ ಕೂತ್ಕೊಂಡು ಓದ್ಕೊಳ್ಳೋದು. ಬೆಳಗ್ಗೆ ಬಂದು ಮನೆಗೆ ಬಂದು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಬರೋದು. ಅದಾದಮೇಲೆ ಸಂಜೆ ಆದಮೇಲೆ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ಹೋಗೋದು, ಹರಿಶ್ಚಂದ್ರ ಘಾಟ್ಗೆ ಹೋಗೋದು. ಹೀಗೆ ತಮ್ಮ ದಿನನಿತ್ಯವನ್ನು ದುಡ್ತಾ ಹೋಗ್ತಾ ಇರ್ತಾರೆ. ಸೊ ಇದ್ರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಕಷ್ಟ ಎಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಆದರೂ ತಾಯಿ ಸ್ವಾಭಿಮಾನವನ್ನು ಬಿಟ್ಟಿರೋದಿಲ್ಲ. ಸ್ವಾಭಿಮಾನವನ್ನು ಬಿಟ್ಟಿಲ್ಲ ಅಂತ ಹೇಳಿದಾಗಲೂ ಕೂಡ ತನ್ನ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಕೊಡಿಸ್ತಾ ಇರ್ತಾರೆ. ಅವರು ಬೆಂಗಳೂರಿನ ಆರ್ ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲಿನಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಕಸ ಮುಸ್ರೆ ತೊಳೆಯೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಅಕ್ಕಿ ಬೇಳೆ ಈ ಥರ ಅವರು ಅಲ್ಲಿರ್ತಕ್ಕಂಥ ಡಿ ವೆಂಕಟಯ್ಯ ಅನ್ನೋರು ಅದರ ಇನ್ಚಾರ್ಜ್ ಆಗಿರ್ತಾರೆ, ಅಥವಾ ಅದನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಪದಾರ್ಥಗಳನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಮನೆಯಲ್ಲಿ ಅತಿಯಾಗಿರ್ತಕ್ಕಂಥ ಬಡತನ ಇದೆ ಅಂತ ಗೊತ್ತಾದ್ಮೇಲೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೊಡ್ಡ ಮಗ ಏನಿದ್ದಾನಲ್ಲ ಸಿದ್ಧಲಿಂಗಯ್ಯನವರನ್ನು ನಮ್ಮ ಹಾಸ್ಟೆಲ್ನಲ್ಲೇ ನಾನು ಜಾಗ ಕೊಡ್ತೀನಿ, ಅವ್ನು ಇಲ್ಲೇ ಬಂದು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಆ ಹಾಸ್ಟೆಲ್ನಲ್ಲಿ ಜಾಗವನ್ನು ಕೊಡ್ತಾರೆ. ಅದಾದಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಳೆಗಳಾಗಲಿ ಪದಾರ್ಥಗಳು ಎಲ್ಲವನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಹೀಗೆ 8ನೇ ತರಗತಿ ಅಥವಾ 9ನೇ ತರಗತಿಯಿಂದ ಹಾಸ್ಟೆಲ್ ಜೀವನ ಶುರುವಾಗಿದ್ದು, ಅವರ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಯೋವರೆಗೂ ಕೂಡ ಅವರು ಹಾಸ್ಟೆಲ್ ಜೀವನದಲ್ಲೇ ತಮ್ಮ ಬಹುಪಾಲು ಬದುಕನ್ನು ಕಳೀತಾ ಹೋಗ್ತಾರೆ. ಇದಿಷ್ಟು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗ. 2ನೇ ಭಾಗದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಅವರು ಸ್ಪೋರ್ಟ್ಸ್ನಲ್ಲೂ ಕೂಡ ತಮ್ಮ ಗುರುತನ್ನು ಕಾಣಿಸ್ಕೊಳ್ತಾ ಹೋಗ್ತಾರೆ. ಸೊ 8ನೇ ಕ್ಲಾಸಲ್ಲಿ ಇದ್ದಾಗಲೇ ಕೂಡ ಅವರೇನು ಒಂದು ಕಬಡ್ಡಿ ಟೀಮನ್ನು ಕಟ್ತಾರೆ, ಅಂಬೇಡ್ಕರ್ ಕಬಡ್ಡಿ ಟೀಮ್ ಅನ್ನೋ ಒಂದು ಕಬಡ್ಡಿ ಟೀಮನ್ನು ಕಟ್ತಾರೆ. ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕಬಡ್ಡಿ ಟೀಮ್ಗಳನ್ನು ಸೋಲಿಸೋದ್ರ ಮೂಲಕವಾಗಿ 3 ವರ್ಷ ಸತತವಾಗಿ ಅದೇ ಪ್ರಶಸ್ತಿಯನ್ನು ಅವರು ಇಟ್ಕೊಳ್ತಾ ಹೋಗ್ತಾರೆ. ಅದಾದಮೇಲೆ ಅಂಬೇಡ್ಕರ್ ವಿಚಾರಗಳನ್ನು ಬಹುವಾಗಿ ಏನು ಮಾಡ್ತಾ ಹೋಗ್ತಾರೆ, ತುಂಬ ಇಷ್ಟಪಟ್ಟು ಓದ್ಕೊಳ್ತಾ ಹೋಗ್ತಾರೆ. ಯಾಕೆ ಅಂಬೇಡ್ಕರ್ನ ತುಂಬ ಬಹುವಾಗಿ ಇಷ್ಟಪಟ್ಟು ಓದ್ತಾರೆ ಅಂತ ಹೇಳಿದ್ರೆ, ಸಮಾಜ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಅಂಬೇಡ್ಕರನ್ನು ನೋಡಬೇಕಾಗ್ತದೆ. ಭಾರತದ ಧರ್ಮ ಅರ್ಥ ಆಗಬೇಕು ಅಂತ ಹೇಳಿದ್ರೆ ವಿವೇಕಾನಂದರನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಆಗಿದೆಯಾ? ಭಾರತದ ತಳ ಸಮುದಾಯದ ಜೀವನ ಅಥವಾ ಅವರ ಬದುಕನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ನ ಓದ್ಕೋಬೇಕು. ಸೊ ಹಾಗೆ ಇವ್ರೇನು ಮಾಡ್ತಾರೆ, ಅಂಬೇಡ್ಕರ್ ವಿಚಾರಧಾರೆಗಳಿಂದ ಪ್ರೇರಿತರಾಗೋದ್ರ ಮೂಲಕವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಕಲಿತಾ ಹೋಗ್ತಾರೆ. ಹಾಗೆ ಇವರು ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇರಬೇಕಾದಾಗ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ಕೆಲವೊಬ್ಬರು, ಭರಣಯ್ಯ ಆಗಲಿ, ಎಸ್ ನಿಜಲಿಂಗಪ್ಪ ಆಗಲಿ, ನಂಜಯ್ಯನವರಾಗಲಿ, ಇವ್ರನ್ನೆಲ್ಲರನ್ನ ಕರೆಸ್ಬಿಟ್ಟು ಹಾಸ್ಟೆಲ್ನಲ್ಲಿ ಏನು ಮಾಡ್ತಿರ್ತಾರೆ, ಅವ್ರ ಕೈಯಲ್ಲಿ ಭಾಷಣಗಳನ್ನು ಮಾಡಿಸ್ತಾ ಹೋಗ್ತಿರ್ತಾರೆ. ಸೊ ಭಾಷಣಗಳನ್ನು ಏನಕ್ಕೆ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಅವರ ಭಾಷಣಗಳ ಮೂಲಕವಾಗಿಯೂ ಕೂಡ ಏನಾಗ್ತಾರೆ, ಯುವ ಜನಾಂಗ ಪ್ರೇರಿತವಾಗ್ತದೆ. ಯಾವುದ್ರ ಕಡೆಗೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರ ಕಡೆಗೆ ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಭಾಷಣಗಳನ್ನು ಮಾಡೋದಕ್ಕೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಕರೆಸ್ಬಿಟ್ಟು ಅವ್ರ ಮೂಲಕವಾಗಿ ಭಾಷಣಗಳನ್ನು ಮಾಡಿಸ್ತಾ ಹೋಗ್ತಾರೆ. ಸೊ ಹಾಗೆ ಭಾಷಣಗಳನ್ನು ಮಾಡಿಸ್ಬೇಕಾದಾಗ ಸ್ಥಳ ಸಮುದಾಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಆ ತಳ ಸಮುದಾಯದ ಸಮಸ್ಯೆಗಳು ಅರ್ಥ ಆದಮೇಲೆ ಅವರು ಜೀವನದಲ್ಲಿ ಒಂದು ಆಸೆಯನ್ನು ಪಡ್ತಾರೆ, ನಾನು ಜಡ್ಜ್ ಆಗಬೇಕು ಅಂತ ಹೇಳಿ. ಸೊ ನಾನು ಜಡ್ಜ್ ಆದರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸ್ಬೋದಲ್ವಾ ಅಂತ ಹೇಳಿ ಅವ್ರೇನು ಯೋಚನೆ ಮಾಡ್ತಾರೆ. ಸೊ ಜಡ್ಜ್ ಆಗೋದಿಲ್ಲ, ಆದರೆ ರಾಜಕಾರಣಕ್ಕೆ ಬರ್ತಾರೆ. ರಾಜಕಾರಣಕ್ಕೆ ಬಂದ್ಬಿಟ್ಟು MLC ಆಗಿ ತಮ್ಮ ಬದುಕನ್ನು ಕೊನೆಗೊಳಿಸ್ಕೊಳ್ತಾರೆ. ಇದಿಷ್ಟು ಪಾಠ.